ಕಾಂಪ್ಲೆಕ್ಸ್ ನಾವು ಶೆಡ್ ಅಂತ ಹೇಳಲಾಗುತ್ತೆ. ಅದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಆವರಣ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣ ಅಂದರೆ ಎರಡೆರಡು ಮಾಡೋಕ್ಕಾಗಲ್ಲ. ಕ್ರೀಡಾಂಗಣ ಆವರಣ 1978ರಲ್ಲಿ ಶುರುವಾದಂಥ ಆ ಒಂದು ಕ್ರೀಡಾ ಸಂಕೀರ್ಣ ಮೊನ್ನೆ ಸ್ಮಾರ್ಟ್ ಸಿಟಿನಲ್ಲಿ ಒಂದು 50 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿ ಎಲ್ಲ ಕೂಡ ಇವತ್ತು ಇನೋವೇಟ್ ಆಗಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾ ವಾತಾವರಣ ನಿರ್ಮಾಣವಾದಂಥ ಜಾಗ ಆಗಿದೆ. ಆದ್ದರಿಂದ ಯಾರ ಅಧಿಕಾರಿಗಳು ಮಿಸ್ಲೀಡ್ ಮಾಡೋರ ಇಲ್ಲ ಯಾರ ಹಿಂದೆ ಮುಂದೆ ಇರೋ ರಾಜಕೀಯಗಳು ಮಿಸ್ಲೀಡ್ ಮಾಡಿ ಲೆಕ್ಕ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಒಲಿಂಪಿಕ್ಸ್ನ ಏನು ತಂದಿದ್ದಾರೆ ಈ 14ನೇ ತಾರೀಕಿಂದ ಒಂದು 6-7 ದಿವಸ ಇವೆಂಟ್, ಅದು ಸ್ಪೋರ್ಟ್ಸ್ಗಳಿಗೆ ಒಳ್ಳೆಯದು. ಅದೆಲ್ಲ ಕೂಡ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗಿರೋಂಥ ಪರಮೇಶ್ವರ್ ಅವ್ರಿಗೆ ಯಾರಿಗೂ ತಕರಾರಿಲ್ಲ. ಅದನ್ನು ಬಿಟ್ಟು ಅದ್ರ ಮಧ್ಯೆ ಇದು ತಾವೊಂದು ಕಾಂಪ್ಲಿಕೇಶನ್ ಮಾಡಿ ಇವತ್ತು ಬೆಳಗ್ಗೆ ಟಿವಿನಲ್ಲಿ ನಿಮಗೆ ಒಲಿಂಪಿಕ್ಸ್ ಕಾಣ್ತಿಲ್ಲ, ಕಾಣ್ತಾ ಇರೋದು ಈ ಇಶ್ಯೂ. ಇವತ್ತು ಪಬ್ಲಿಕ್ ಸೆಂಟಿಮೆಂಟ್ಸ್ ನೀವು ಕೇಳಿ, 4 ಜನ ಮುಖಂಡರ ಮಾತು, ನಮ್ಮ ಮಾತು, ಮತ್ತೊಂದು ಮಾತು, ನಾವು ಅಪೋಸಿಷನ್ ನಾವು ಇರೋದೇ ಯಾವ್ದಾದ್ರು ವೈಯಕ್ತಿಕವಾಗಿ ನಾವು ಮಾತಾಡೋಲ್ಲ, ಇದು ಇಶ್ಯೂ ಬೇಸ್ಡ್ ನಾವು ಮಾತಾಡ್ತೀವಿ. ದೇಶಾದ್ಯಂತ ಅವರು ನರೇಗಾ ಬಗ್ಗೆ ಮಹಾತ್ಮ ಗಾಂಧಿ ಹೆಸರು ತೆಗಿತಾರೆ ಅಂತಾರೆ. ಈಗಾದಾಗ ಅವ್ರಿಗೆ ಈಗ ಸಮಸ್ಯೆ ಆಗ್ತದೆ. ಅಸೆಂಬ್ಲಿನೆಲ್ಲ ಈ ಲೀಡರ್ಗಳಿಗೆ ಮಾತಾಡೋದಕ್ಕೆ ಅವರೇ ಆಹಾರ ಕೊಟ್ಟಂಗೆ ಆಗ್ತಾ ಇದ್ದೀವಿ ಪೂರ್ತಿಯಾಗಿ. ಯಾರು ಸುತ್ತಮುತ್ತ ಇರೋರು ಯಾರು ಅದನ್ನ ಐಡಿಯಾ ಕೊಟ್ಟು ಮಾಡಿದ್ರು. ಈಗ ಪರಮೇಶ್ವರ್ ಸಾಹೇಬರು ತುಮಕೂರಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿ ನಮ್ದು ಯಾರಿಗೂ ತಕರಾರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಕಾಮನಾಗಿ ಹೋಗ್ತಿದ್ರು. ರೈತರು ಹೋರಾಟ ಆಯಿತು ಮೊನ್ನೆ, ಅದರಲ್ಲೂ ಕೂಡ ಯಾರು ಪೊಲೀಸ್ನವರು ಯಾರು ಯಾರನ್ನು ಮಾಡಿಲ್ಲ. ತಾತ್ವಿಕವಾಗಿ ಅವರು ಕೂಡ ಎಕ್ಸ್ಪ್ರೆಸ್ಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲೂ ಕೂಡ ವೈಯಕ್ತಿಕವಾಗಿ ರದ್ದು ಮಾಡ್ಕೊಂಡಿಲ್ಲ ಯಾರು ಇದು ಅಪೋಸಿಷನ್ ಪಾರ್ಟಿ. ಒಂದು ಒಳ್ಳೆ ಈಕ್ವೇಷನ್ ಅಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇಶ್ಯೂ ನಮ್ಮ ಪ್ರಕಾರ ಅವರಾಗ ಅವರೇನೆ ಈಗ ರಾಜಕೀಯ ಒಂದು ನೆಗೆಟಿವ್ ಆಹಾರ ಆಗ್ತಾ ಇದೆ ಅಂತ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಇವತ್ತು ಅವರ ಒಂದು ಹೆಸರಿಟ್ಟು ಯಾವುದೋ ಒಂದು ಭಾಗಕ್ಕೆ ಮಾಡೋಂಥದ್ದು ಇದು ಪಬ್ಲಿಕ್ ಸೆಂಟಿಮೆಂಟ್ಸ್ ಇವತ್ತು ಅದರ ವಿರುದ್ಧವಾಗಿದೆ. ಅದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಈಗ ಅವರ ಒಂದು ಕೆಪಾಸಿಟಿ ಅವ್ರ ವ್ಯಕ್ತಿತ್ವಕ್ಕೆ ಬೇಕಾಗಿ ಸೋರೆಕೋಟೆ ದೊಡ್ಡದೊಂದು ಕ್ರಿಕೆಟ್ ಸ್ಟೇಡಿಯಂ ಅವರೇ ಇನಿಷಿಯೇಟಿವ್ ತಗೊಂಡು ಮಾಡಿದ್ದು. ಅದಕ್ಕೆ ಇಲ್ಲಿ ಅದಕ್ಕೆ ಯಾವುದೂ ತಕರಾರಿಲ್ಲ. ಆದರೆ ಇಲ್ಲಿ ಆಲ್ರೆಡಿ 40 ವರ್ಷದಿಂದ 45 ವರ್ಷದಿಂದ ಆದಂಥ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಈಗ ಎಲ್ಲ ಒಂದು ಊರಿನಲ್ಲಿ ಒಂದು ಮರುನಾಮಕರಣ ಮಾಡೋದು ಇದು ಪಬ್ಲಿಕ್ ಸೆಂಟಿಮೆಂಟ್ಸ್, ಇದರ ವಿರೋಧ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಆ ಒಂದು ನಾಮಫಲಕವನ್ನು ನಿಲ್ಲಿಸಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತೇವೆ. ವೈಯಕ್ತಿಕವಾಗಿ ಯಾರಿಗೂ ಕೂಡ ಪರಮೇಶ್ವರ್ ಅವ್ರ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಕೂಡ ತಕರಾರಿಲ್ಲ. ಆದರೆ ಈ ಒಂದು ಇಶ್ಯೂ ಆಗಿರೋದು ಅವರಿಗೆ ಕೂಡ ಅವ್ರ ವ್ಯಕ್ತಿತ್ವಕ್ಕೆ ಸಾಕಷ್ಟು ಪ್ರಾಜೆಕ್ಟ್ಗಳು ಅವ್ರ ಇನಿಷಿಯೇಟಿವ್ ತಗೊಂಡು ಈಗ ನಾನು ಹೇಳೋದಂಗೆ ಸ್ಟೇಡಿಯಂ ಮಾಡಿದ್ರು. ಕ್ರೀಡೆ ಬಗ್ಗೆ ನಾನು ಹೇಳ್ತೀನಿ. ಇನಿಷಿಯೇಟಿವ್ ತಗೊಂಡು ಸೋರೆಕೋಟೆನಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಸ್ಟೇಡಿಯಂ 42 ಎಕರೆ ಮಾಡ್ತಿದ್ದಾರೆ. ಅಲ್ಲಿ ಅವ್ರ ಹೆಸರಿಡ್ಲಿ ಬೇಕಾದ್ರೆ ಆಮೇಲೆ ಏನೇನು ಪ್ರೊಸೀಜರ್ ಪ್ರಕಾರ ಗೊತ್ತಿರಲಿ ತಮಗೆ. ಒಂದು ರೈಲ್ವೆ ಸ್ಟೇಷನ್ಗೆ ಹೆಸರಿಡ್ಬೇಕಾದ್ರೆ ಇವತ್ತು ಶಿವಕುಮಾರ್ ಸ್ವಾಮೀಜಿ ಅನ್ನೋ ಒಂದು ಮೂವ್ಮೆಂಟ್ ಏನಾಗಿದೆ, ಕೇಂದ್ರದ ಹೋಮ್ ಮಿನಿಸ್ಟರ್ ಹೋಗಿ SP ಬರೆದು ತಕರಾರುಗಳಿದಾವ, ಮತ್ತೊಂದು ಇವೆಲ್ಲವೂ ಕೂಡ ನಡೀತದೆ. ಒಂದು ತುಮಕೂರು ಸ್ಮಾಲ್ ಸರ್ಕಲ್ಗೆ ಏನಾದ್ರು ಹೆಸರು ಆಗ್ಬೇಕಾದ್ರೆ ಸಂಘರ್ಷಗಳು ಆಗ್ತವೆ ಅಂತ ಹೇಳಿ ಪೇಪರ್ ನೋಟಿಫಿಕೇಶನ್ ಕೆಲವು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೆಸರಾಡುವಾಗ ಯಾವ್ಯಾವ ಸರ್ಕಲ್ಗೆ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ. ಯಾಕಂದ್ರೆ ನಮಗೆ ಗೊತ್ತು ಅದು ಇಶ್ಯೂ ಲಾಸ್ಟ್ 6-7 ವರ್ಷದಿಂದ ಯಾವ್ಯಾವ ಸರ್ಕಲ್ ಏನೇನು ಇಶ್ಯೂ ಆಗಿತ್ತು, ಏನು ನಿಂತೋಗಿದೆ, ಏನು ಇಡದಲ್ಲಿ ಅನ್ನೋದು ಕೂಡ ಗೊತ್ತು. ಆದ್ರಿಂದ ಇಂಥ ವ್ಯವಸ್ಥೆ ಇರಬೇಕಾದ್ರೆ ಯಾರು ಮಿಸ್ಲೀಡ್ ಮಾಡಿ ನನ್ನ ಪ್ರಕಾರ ಅವರು ವೈಯಕ್ತಿಕವಾಗಿ ಅದು ಯಾವುದೋ ಒಂದು ಕೂಡಿಗೆ ತಗೊಂಡು ಅವ್ರ ಹೆಸರಿಡೋದಕ್ಕೆ ನನ್ನ ಪ್ರಕಾರ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದು ಆಗೋಗಿದೆ. ಅದರಿಂದ ಭಾರತೀಯ ಜನತಾ ಪಾರ್ಟಿ ಅವರು ಆಗ್ರಹ ಮಾಡ್ತೇವೆ. ಆ ಒಂದು ಮಹಾತ್ಮ ಗಾಂಧಿ ಕ್ರೀಡಾ ಸಂಕೀರ್ಣ ಏನಿದೆ ಸ್ಟೇಡಿಯಂ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿ ಉಳಿಸಬೇಕು. ಯಾವ್ದು ಒಳಗೆ ಸಣ್ಣ ಪುಟ್ಟ ಭಾಗಗಳಿಗೆ ಅದನ್ನು ಕೂಡ ಏನು ಹೆಸರಿಟ್ಟಿದ್ದಾರೆ ಅದನ್ನು ವಾಪಸ್ ತರಬೇಕು ಅಂತ ಆಗ್ರಹವನ್ನ ಮಾಡ್ತಾರೆ.